ಎಲ್ಲರೂ ನನ್ನ ಮೊಮ್ಮಗಳು ಬಾಳಿಗೆ ಬೆಂಕಿ ಇಡೋರೆ. ಅಯ್ಯೋ, ಅಶ್ವಿನ್, ಪ್ರಿಯಾ ಯಾವ ಹಾಸ್ಪಿಟಲ್ ಇದ್ದಾಳೆ ಅಂತ ನಿನ್ಗೇನಾದ್ರೂ ಗೊತ್ತೇನೋ? ಸುಮ್ನೆ ಹೋಗಿ ಅತ್ತೆ, ತಲೆ ತಿನ್ಬೇಡಿ ನೀವು. ಯಾಕೋ? ನಾನು ಏನೇ ಕೇಳಿದ್ರು ಬಡ್ಕೊಂಡು ಸಾಯ್ತೀರಾ? ಸಾಯ್ತಿರೋದ್ ನೀವು. ಕೇಳಿದ್ನ ಕೇಳಿ ನನ್ ಚಿತ್ರಹಿಂಸೆ ಕೊಡ್ತೀರಾ ನೀವು. ಹೋಗಿ ಅತ್ತೆ. ಏಯ್, ಥು. ಪೂಜಾ, ನಿನ್ಗೇನಾದ್ರೂ ಗೊತ್ತಿದೇನೆ? ಅಪ್ಪ ದಯವಿಟ್ಟು ನನ್ನ ಬಿಟ್ಬಿಡಿ. ಅಯ್ಯೋ, ಯಾರನ್ನ ಕೇಳಿದ್ರು ಒಳ್ಳೆ ನಾಗರಾವ್ ಕಚ್ತವ್ರ ತರ ಆಡ್ತಿದಾರಲ್ಲ. ಈ ಪ್ರಿಯಾ ಇರೋ ಹಾಸ್ಪಿಟ್ಲು ಯಾವ್ದು ಅಂತ ನಾನು ಹೇಗ್ ತಿಳ್ಕೊಳ್ಳಿ? ನೋಡು, ನೀನ್ ಹೇಳ್ದಾಗೆಲ್ಲ ಕೇಳ್ತೀನಿ. ಈಗ್ಲಾದ್ರೂ ನಿನ್ ಕಡೆಯವ್ರಿಗೆ ಹೇಳು, ನನ್ ಮಗಳಿಗೆ ಏನು ಮಾಡಬೇಡ ಅಂತ. ಏನ್ ಕಿಲಾಡಿನೇ ನೀನು? ಎದ್ರೆ ಕಾಲ್ ಹಿಡಿತೀಯಾ, ಬಗ್ಗದ್ರೆ ಜುಟ್ಟು ಹಿಡಿತೀಯಲ್ಲ. ಎಷ್ಟು ಧೈರ್ಯ ಇದ್ರೆ ನನ್ ಬಗ್ಗೆನೆ ಸೇವಂತಿ ಹತ್ರ ಎಲ್ಲ ವಿಚಾರನೂ ಹೇಳ್ತೀಯಲ್ಲ. ನೋಡ್ದ್ಯಾ, ಯಾರ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಅದನ್ನ ಉಲ್ಟಾ ಮಾಡೋದ್ ಹೇಗೆ ಅಂತ ಈ ಮೀರಾಗೆ ಚೆನ್ನಾಗ್ ಗೊತ್ತು. ಇನ್ನೊಂದ್ಸರಿ ಈ ತರ ತಪ್ಪು ಮಾಡ್ತೀಯಾ? ಇಲ್ಲ ಇಲ್ಲ, ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ಯಾರು ಕೇಳಿದ್ರು ನೀನೇ ನನ್ ಮಗಳು ಅಂತ ಹೇಳ್ತೀನಿ. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ನಡ್ಕೋತೀನಿ. ನಿನ್ಗೂ ಅರ್ಜುನ್ಗೂ ಮದ್ವೆ ಆಗೋ ಹಾಗೆ ಮಾಡ್ತೀನಿ. ಈಗ ನಿನ್ ಫ್ರೆಂಡ್ ಮಗನ್ ಜೀವನ ಹಾಳಾಗ್ತಿದೆ ಅಂತ ಏನು ಫೀಲ್ ಆಗ್ತಿಲ್ವಾ? ಅವನ್ ಜೀವನಕ್ಕಿಂತ ನನ್ ಮಗಳು ಜೀವನೇ ಮುಖ್ಯ. ಪ್ಲೀಸ್, ನಿನ್ ಕಡೆಯವ್ರಿಗೆ ಬೇಗ ಹೇಳು, ನನ್ ಮಗಳಿಗೆ ಏನು ಮಾಡಬೇಡ ಅಂತ. ನಿನ್ ದಮ್ಮಯ್ಯ ಅಂತೀನಿ. ನೀನ್ ಈ ರೀತಿ ಒದ್ದಾಡೋದನ್ನ ನೋಡೋದಕ್ಕೆ ನನ್ ಮನ್ಸಿಗೆ ಏನೋ ಒಂಥರ ಆನಂದ ಆಗ್ತಿದೆ ಕಣೆ. ಸ್ವಲ್ಪ ಯಾಮರಿದ್ದಿದ್ರೆ ನೀನ್ ಈ ರೀತಿ ಗೋಳಾಡ್ತಿದ್ಯಲ್ಲ, ನಿನ್ ತರನೇ ನಾನು ಕೂತ್ಕೊಂಡ್ ಗೋಳ ಆಡ್ಬೇಕಿತ್ತು. ಅದಕ್ಕೆ ನಿನ್ನ ಕಂಟ್ರೋಲ್ ಮಾಡೋದಕ್ಕೆ ಸಣ್ಣ ಪುಟ್ಟ ಕೀ ಸಾಲ್ದು, ದೊಡ್ಡ ಲಾಕ್ನೇ ಹಾಕಿರೋದು. ಮೀರಾ, ಈಗ್ಲಾದ್ರೂ ನಿನ್ ಕಡೆಯವ್ರಿಗೆ ಹೇಳು, ನನ್ ಮಗಳಿಗೆ ಏನು ಮಾಡಬೇಡ ಅಂತ. ನನಗೆ ನನ್ ಮಗಳು ಬೇಕು.